15 ವರ್ಷದಿಂದ ನಾನಾ ರೀತಿ ಕಿರುಕುಳ ಕೊಟ್ಕೊಂಬೋದು ಇದು ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ನೀರು ಕುಡಿಯೋಕೆ ಕೂಡ ರಿಲೂವರ್ ಮಾಡಲ್ಲ, ಒಂದು ಊಟಕ್ಕೆ ರಿಲೂವರ್ ಮಾಡಲ್ಲ, ಒಂದು ಟೀಗೆ ಹೋಗಿ ಲೇಟಾಗಿ ಬಂದರೂ ಅದಕ್ಕೂ ತಗೊಂತೀವಿ. ಆಫೀಸ್ ಹತ್ರ ಹೋಗ್ರಿ, ಅವ್ರನ್ನ ಕೇಳ್ರಿ ಇವ್ರನ್ನ ಕೇಳ್ರಿ, ಜಾಸ್ತಿ ಮಾತಾಡಿದ್ರೆ ಮನೆಗೆ ಹೋಗ್ರಿ. ನಾವು ಕನ್ನಡದವ್ರಾಗಿ ಕನ್ನಡದವ್ರಿಗೆ ಕೆಲಸ ಕೊಡ್ತಾ ಇಲ್ಲ, ಹಿಂದಿವರೆಗೆ ಜಾಸ್ತಿ ಕೆಲಸ ಕೊಡ್ತಾ ಇದ್ದಾರೆ. ಅದು ನೀವು ಏನು ಅವಶ್ಯಕತೆ ಇಲ್ಲ, ಹಿಂದಿವ್ರು ಮಾಡ್ತಾರೆ. ಲೈಂಗಿಕ ಕಿರುಕುಳ ಕೊಡ್ತಾರೆ. ಹೇಳ್ಬೇಕಂದ್ರೆ ಗಂಡಸರು ಮಾಡೋ ಕೆಲಸನೆಲ್ಲ ಲೇಡೀಸ್ ಕೈಯಲ್ಲಿ ಮಾಡಿಸ್ತಾರೆ. ತುಂಬ ಹಿಂಸೆ ಕೊಡ್ತಾವ್ರೆ ಸರ್. ಹೋರಾಟ ಅಯ್ಯಯ್ಯೋ 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 ಬೇಕೇ ಬೇಕು ಬೇಕೇ ಬೇಕು ಸಿಐಟಿಯು 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 ಜಿಂದಾಬಾದ್ ಜಿಂದಾಬಾದ್. ನಾವೀಗ ಇರ್ತಕ್ಕಂಥದ್ದು ಹೊಸಕೋಟೆ ಭಾಗದ ಹೆಸರಾಂತ ಕಂಪನಿ ಆಗಿರ್ತಕ್ಕಂಥ ಒಂದು ಬಿಸ್ಕೆಟ್ ಫ್ಯಾಕ್ಟ್ರಿ. ಅಂದರೆ ಬಿಸ್ಕೆಟ್ ಫ್ಯಾಕ್ಟ್ರಿ ಅಂತ ಹೇಳಿದ್ರೆ ಸನ್ಫಿಸ್ಟ್ ಬಿಸ್ಕೆಟ್ ಫ್ಯಾಕ್ಟ್ರಿ ಅಂತ ಒಂದು ಶೀರ್ಷಿಕೆಯಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ಏನು ಒಂದಷ್ಟು ಕಾರ್ಮಿಕರಿಗೆ ಕೆಲಸಗಳನ್ನು ಕೊಡ್ತಾ ಇದೆ. ಅಂದರೆ ಕೆಲಸಗಳನ್ನು ಕೊಡೋದ್ರ ಮುಖಾಂತರ ಒಂದಷ್ಟು ಇದುವರೆಗೂ ಅಂದರೆ ಸುಮಾರು ಒಂದು 15-20 ವರ್ಷಗಳ ಕಾಲ ಒಂದಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ. ಆದರೆ ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಈಗ ಅಂದರೆ ಕೆಲವು ವರ್ಷಗಳಿಂದ ಒಂದು 2-3 ವರ್ಷಗಳಿಂದ ಈ ಭಾಗದಲ್ಲಿ ಇರ್ತಕ್ಕ ತೊಂದರೆಗಳನ್ನು ಕೊಡ್ತಿರೋ ನಿಟ್ಟಿನಲ್ಲಿ ಒಂದಷ್ಟು ಏನೋ ಜನ ಇಲ್ಲಿರ್ತಕ್ಕಂಥ ಕಾರ್ಮಿಕರು ಒಂದಷ್ಟು ಏನೋ ಪ್ರತಿಭಟನೆಗೆ ಕೂತಿರ್ತಕ್ಕಂಥ ದೃಶ್ಯಗಳು ನಾವೇನೋ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಏಕೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಒಂದು ರೀತಿಯ ಲೈಂಗಿಕ ದೌರ್ಜನ್ಯನ ಕೊಡ್ತಿದ್ದಾರೆ. ಮತ್ತೊಂದು ಕಡೆ ಇಲ್ಲಿರ್ತಕ್ಕಂಥ ಎಷ್ಟೋ ಕನ್ನಡಿಗರಿಗೆ ಅಂದರೆ ಸುಮಾರು ಇರ್ತಕ್ಕಂಥ 1200 ಏನು ಕಾರ್ಮಿಕರು ಇರ್ತಕ್ಕಂಥದ್ದು. ಆ ಕಾರ್ಮಿಕರ ಪೈಕಿ ಸುಮಾರು ಒಂದು 800 ಜನ ಉತ್ತರ ಭಾಗದಿಂದ ಬಂದಿರ್ತಕ್ಕಂಥ ಹಿಂದಿಯವರಿಗೆ ಏನೋ ಕೆಲಸವನ್ನು ಕೊಡ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಕನ್ನಡದವ್ರಿಗೆ ಎಲ್ಲೊಂದು ಕಡೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತೇಳಿ ಇಲ್ಲಿರ್ತಕ್ಕಂಥ ಎಷ್ಟೋ ಏನೋ ತುಂಬ ವಯಸ್ಸಾದವರು ಇರ್ತಾರೆ, ಹಾಗೆಯೇ ವಯಸ್ಕರಿದ್ದಾರೆ. ಇಲ್ಲಿರ್ತಕ್ಕಂಥ ಎಷ್ಟೋ ಏನೋ ಹೆಣ್ಮಕ್ಳು ಮನೆಗಳಿಂದ ಬಿಟ್ಟು ತನ್ನ ಕುಟುಂಬನ ಪೋಷಣೆ ಮಾಡಲಿಕ್ಕೆ ಕೆಲಸಕ್ಕಂತ ಬಂದಿದ್ದ ಸಂದರ್ಭದಲ್ಲಿ ಈಗ ಏಕಾಏಕಿ ನಮಗೆ ಏನೋ ಕೆಲಸದಿಂದ ನಾವು ಬರಬೇಡಿ ಅಂತೇಳಿ ನಿಕೃಷ್ಟವಾಗಿ ಈ ಕಂಪನಿಯನ್ನು ನಡೆದುಕೊಳ್ತಿದೆ ಅಂತೇಳಿ ಒಂದಷ್ಟು ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು. ಬೇಸಿಕ್ ನೀಡ್ಸು ಕೂಡ ಕೊಡ್ತಾ ಇಲ್ಲ. ಇದೇ 3 ವರ್ಷ ಹಿಂದೆ ಸಂಘ ರಚನೆ ಮಾಡೋಕ್ಕಿಂತ ಮುಂಚೆ ಬೇಸಿಕ್ ಸೌಲಭ್ಯನೂ ಕೊಡ್ತಾ ಇಲ್ಲ. ನಾವು ಸಂಘ ರಚನೆ ಆದಮೇಲೆ ಒಂದು ಬೇಸಿಕ್ ನೀಡ್ಸ್ ಅಂತ ಆವಾಗ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದು. ಅದುವರೆಗೂ ಸುಮಾರು 17-15 ವರ್ಷದಿಂದ ನಾನಾ ರೀತಿ ಕಿರುಕುಳ ಕೊಟ್ಕೊಂಬೋದು ಇದು ಮಾಡಿದ್ರು. ಈಗಲೂ ಕೊಡ್ತಾ ಇದ್ದಾರೆ. ಸಂಘ ರಚನೆ ಮಾಡಿದ್ದೆ ತಪ್ಪು ಅನ್ನೋ ರೀತಿ ಕಾಣ್ತಾ ಇದ್ದಾರೆ ಅವರು. ಸಂವಿಧಾನ ಹೇಳ್ತಿದೆ ಸಂಘ ರಚನೆ ಮಾಡೋ ಒಂದು ಪ್ರತಿಯೊಬ್ಬರಿಗೂ ಹಕ್ಕು ಕೊಟ್ಟಿದೆ. ಆ ಹಕ್ಕನ್ನು ಅವರು ಗೌರವಿಸ್ತಾ ಇಲ್ಲ. ಒಳಗಡೆ ಹೋಗೋದಕ್ಕೂ ಇದು ಬಿಡ್ತಾ ಇಲ್ಲ. ADOS ಸರ್ಕಾರ ಆದೇಶ ಮಾಡಿದೆ. ಇದೇ ಹೋದ ವರ್ಷ 9ನೇ ತಿಂಗಳಲ್ಲಿ ಆದೇಶ ಮಾಡಿದೆ. ಕಾರ್ಮಿಕರ ಹಕ್ಕು ಅವ್ರು ಏನಿದೆ ಅವ್ರನ್ನ ಸೌಜನ್ಯವಾಗಿ ಕೂತು ಬಗೆಹರಿಸಿ ಅಂತ ಹೇಳಿದ್ದಾರೆ. ಆದರೂ ಅವರು ಇದುವರೆಗೂ ಒಂದು ಸತಿನೂ ಕೂತು ಮಾತಾಡ್ತಿಲ್ಲ. ಒಂದು ಸೌಜನ್ಯಕ್ಕಾದ್ರೂ ಒಂದು ಕೂತು ಚರ್ಚೆ ಮಾಡಿಲ್ಲ. ಈಗ ಹೇಳ್ದಂಗೆ ನಮ್ಮ ಮಹಿಳಾ ಕಾರ್ಮಿಕರು ಏನು ಕಾಮ್ರೇಡ್ಸ್ ಹೇಳಿದ್ದಾರೆ, ತುಂಬ ರೀತಿ ನಾನಾ ರೀತಿ ಇಶ್ಯೂ ಮಾಡಿದ್ದಾರೆ. ನಾವು ಹೋಗಿ ಅದನ್ನು ಕೇಳಿದಾಗ ಮಹಿಳಾ ಕಾರ್ಮಿಕರಿಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಲ್ಲ, ಯಾವ ರೀತಿ ಇದು ಅಂತ ಕೇಳಿದಾಗ ಅವ್ರು ಯಾವುದೇ ರೀತಿ ಆಕ್ಷನ್ ತೊಗೊಂಡಿಲ್ಲ. ಅವರಿಗೆ ಅವ್ರದ್ದೇ ಆದ ಒಂದು ಗ್ರೂಪ್ ಇದೆ, ಆ ಗ್ರೂಪ್ ಮಾತ್ರ ಪೋಷಣೆ ಮಾಡ್ತಾಯಿದ್ದಾರೆ. ಉಳಿದವರಿಗೆ ಈ ರೀತಿ ತೊಂದರೆ ಕೊಟ್ಟು ಇವ್ರಿಗೆ ಸಪ್ರೇಟಾಗಿ ನೋಡ್ತಾರೆ. ಕಾರ್ಮಿಕರಲ್ಲೇ 2 ಭಾಗ ಮಾಡಿ ಈ ಥರ ತೊಂದರೆ ಕೊಡ್ತಾಯಿದ್ದಾರೆ. ಅದರಲ್ಲೂ ಉತ್ತರ ಭಾರತದ ಕಾರ್ಮಿಕರು ನಮಗಿದ್ದಾರೆ ಅನ್ನೋ ಧೈರ್ಯದಲ್ಲಿ ಅವರಿಗೆ ತುಂಬ ಮೀರಿ ಇದು ಪ್ರತಿಭಟನೆ ಮಾಡೋಕ್ಕೋಸ್ಕೂ ನಮ್ಗೆ ಜಾಗ ಬಿಡ್ತಲ್ಲ. ನಾನಾ ರೀತಿ ಇರ್ಬೋದು. ಈ ಸ್ಥಳೀಯರಿಗೆ ನಾವು ಏನು ಕೇಳ್ಕೊಳೋದಂದರೆ ಈ ಮುಖಾಂತರ ಸ್ಥಳೀಯ ಒಂದು ಮುಖಂಡರಿಗೆ ಹಾಗೂ ನಮ್ಮ ಕಾರ್ಮಿಕ ಇಲಾಖೆ ಹಾಗೂ ಮತ್ತು ಸರ್ಕಾರಕ್ಕೆ ರೈತ ಪರ ಸಂಘಟನೆಗಳು ಹಾಗೂ ನಮ್ಮ ಕಾರ್ಮಿಕ ಸಂಘಟನೆಗಳು ಏನಿದೆ ಈ ಒಂದು ನಮ್ಮ ಪ್ರತಿಭಟನೆಗೆ ನ್ಯಾಯ ಕೊಡಿಸ್ಬೇಕು. ಮತ್ತು ನಮಗೆ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತೀವಿ. ನಮಗೆ ಈ ಮುಖಾಂತರ ಸರ್ಕಾರಕ್ಕೂ ಹಾಗೂ ಕಾರ್ಮಿಕ ಇಲಾಖೆ ವಿನಂತಿ ಮಾಡ್ಕೊತೀವಿ. ನೀವು ಹೇಳಿದ ರೀತಿಯಾಗಿ ನಾವು ಅದೇ ಬೇಡಿಕೆಗಳನ್ನ ಇದು ಮಾಡ್ತಾ ಇದ್ದೀರಿ. ನಾವು ಕನ್ನಡದವ್ರಾಗಿ ಕನ್ನಡದವ್ರಿಗೆ ಇಲ್ಲಿ ಕೆಲಸ ಕೊಡ್ತಾ ಇಲ್ಲ, ಹಿಂದಿವರೆಗೆ ಜಾಸ್ತಿ ಕೆಲಸ ಕೊಡ್ತಾ ಇದ್ದಾರೆ. ಅದು ಬೆದರಿಕೆ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮನ್ನು ಒಳಗಡೆ ಬಿಟ್ಟಿಲ್ಲ ಕೆಲಸಕ್ಕೆ ಯಾವುದೇ ರೀತಿಯಿಂದ. ಆದರೆ ನಾವು ಯಾವ ರೀತಿ ಇದು ಮಾಡ್ತಾ ಇದ್ದೀರಿ ಅಂದರೆ ಲೇಡೀಸ್ಗೆ ಮಹಿಳೆಯರಿಗೆ ಅಂದರೆ ಲೈಂಗಿಕ ಕಿರುಕುಳ ಕೊಡ್ತಾರೆ. ಹೇಳ್ಬೇಕಂದ್ರೆ ಗಂಡಸರು ಮಾಡೋ ಕೆಲಸನೆಲ್ಲ ಲೇಡೀಸ್ ಕೈಯಲ್ಲಿ ಮಾಡಿಸ್ತಾರೆ. ಮಾಡಲ್ಲ ಅಂದರೆ ಮನೆಗೆ ಹೋಗ್ರಿ ಅಂತಾರೆ. ಅವರು 15 ವರ್ಷದಿಂದ ಮಾಡೋರ್ಗೂ ಒಂದೇ ಸಂಬಳನೇ, ಇವಾಗ ಬಂದು ಜಾಯ್ನ್ ಆದವ್ರಿಗೂ ಅದೇ ಸಂಬಳನೇ. ಗುತ್ತಿಗೆ ಕಾರ್ಮಿಕರನ್ನ ಇಟ್ಕೊಂಡಿದ್ದಾರೆ. ಅವರು ಎಷ್ಟು ಕೊಟ್ಟರು ಕೆಲಸ ಮಾಡ್ತಾರೆ ಸರ್. ನಮ್ಮ ಹೊಟ್ಟೆ ಮೇಲೆ ಅವರು ಹೊಡಿತಾ ಇದ್ದಾರೆ. ನಾವು ಅದೇ ರೀತಿಯಾಗಿ ನಾವು ಏನು ಕೇಳೋಕ್ಕೂ ಕಾನೂನು ರೀತಿಯಾಗಿ ಕೇಳಿದ್ರೆ ಇಷ್ಟ ಇದ್ರೆ ಇರ್ರಿ, ಕಷ್ಟ ಆದರೆ ಹೋಗ್ರಿ ಅಂತಾರೆ. ಇಬ್ಬರು ಮಾಡೋ ಕೆಲಸ
ಅವರು ಒಬ್ಬರು ಮಾಡ್ತಾರಂತೆ, ಆ ಥರ ಹೇಳ್ತಾರೆ. ನಾವು 15-16 ವರ್ಷದಿಂದ ಮಾಡಿ ಏನು ಪ್ರಯೋಜನ ಸರ್ ನಮಗೆ? ಈಗ ವರ್ಷ ಸಂಬಳ ಜಾಸ್ತಿ ಸರ್ ಮಾಡ್ತಾರೆ. ವರ್ಷ 200-300 ಸಂಬಳ ಇಂಕ್ರೂಮೆಂಟ್ ಮಾಡ್ತಾರೆ ಸರ್. ಇಲ್ಲಿ ಒಂದು ತರಕಾರಿ ಬೆಲೆ ಆಗಲಿ, ಬೇಳೆ ಬೆಳೆ ಆಗಲಿ, ನಾವು ಮಕ್ಕಳನ್ನ ಓದಿಸೋದಾಗಲಿ, ಬಾಡಿಗೆಗಳಾಗಲಿ, ಹೆಂಗೆ ಎಲ್ಲ ಇದರಲ್ಲಿ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ಸರ್? ಎಷ್ಟು ದಿನಗಳಿಂದ ರೆಡಿ ಬಂದಿದ್ದೀರಿ ಈಗ? ನಾವು ಸುಮಾರು 5-6 ದಿನದಿಂದ ಪ್ರತಿಭಟನೆ ಕೂತಿದ್ದೀವಿ ಸರ್. ನಾವು ಕೆಲ್ಸಕ್ಕಂತ ಸೋಮವಾರ ಬಂದ್ರಿ, ಅವರು ಬ್ಯಾರ್ಜ್ ಹಾಕೊಂಡು ಕೆಲ್ಸಕ್ಕೆ ಬರಬೇಡ್ರಿ, ಬ್ಯಾರ್ಜ್ ಬಿಟ್ಬಿಟ್ಟು ಬನ್ನಿರಿ, ನಿಮಗೆ ಯಾವುದೇ ರೀತಿ ಸಂಘ ಮಾನ್ಯ ಮಾಡಲ್ಲ, ನಾವು ಹೇಳ್ದಂಗೆ ನೀವು ಕೇಳಬೇಕು, ಇಲ್ಲಾಂದರೆ ನೀವು ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ರಿ ಅಂದರು. ಫಸ್ಟ್ನೇ ದಿವಸ ಯಾವುದೇ ರೀತಿ ನಾವು ಕೆಲ್ಸಕ್ಕೆ ಹೋಗ್ದಂಗೆ ತಡೆ ಹಿಡಿದ್ರು. ಆದರೂ ನಾವು ಕಂಪ್ನಿ ಮುಂದೆನೇ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ವಿ. ಅದನ್ನು ಸಹಿಸಲಾರ್ದೆ ನೆಕ್ಸ್ಟ್ ದಿನಕ್ಕೆ ಗಾಡಿಗಳು ನಿಲ್ಲಿಸೋದು. ನೀವೇ ನೋಡಿ ಸರ್, ಬೇಕಾದರೆ ಕಂಪ್ನಿ ಮುಂದೆ ಹೋಗಿ ಅವರು ವೆಹಿಕಲ್ಗಳಾಗಲಿ, ಒಂದು ದೊಡ್ಡ ಗಾಡಿಗಳಾಗಲಿ ಎಲ್ಲ ಅಡ್ಡಿಪಡಿಸಿದ್ರು. ಲೇಡೀಸ್ಗೆ ತುಂಬ ಪ್ರಾಬ್ಲಮ್ ಇರ್ತವೆ, ಪರ್ಸ್ನಲ್ ಪ್ರಾಬ್ಲಮ್. ಆದ್ರೂ ಶೌಚಾಲಯ ಕೂಡ ಇಲ್ದಂಗೆ ನಾವು ಮಳೆ ಗಾಳಿ ಬಿಸಿಲು ಅಂದಿರ ಕೂತು ನಮ್ಮ ಪ್ರತಿಭಟನೆ ನಾವು ನಡೆಸ್ತಾ ಇದ್ದೀರಿ ಸರ್. ಜಾಸ್ತಿ ತೊಂದರೆ ಸರ್ ನಮಗೆ. ನೀವೊಂದು ನೀರು ಕುಡಿಯೋಕೆ ಕೂಡ ರಿಲೂವರ್ ಮಾಡಲ್ಲ, ಒಂದು ಊಟಕ್ಕೆ ರಿಲೂವರ್ ಮಾಡಲ್ಲ, ಒಂದು ಟೀಗೆ ಹೋಗಿ ಲೇಟಾಗಿ ಬಂದರೂ ಅದಕ್ಕೂ ಪನಿಷ್ಮೆಂಟ್ ತಗೊತಾರೆ. ಆಫೀಸ್ ಹತ್ರ ಹೋಗ್ರಿ, ಅವ್ರನ್ನ ಕೇಳ್ರಿ, ಇವ್ರನ್ನ ಕೇಳ್ರಿ, ಜಾಸ್ತಿ ಮಾತಾಡಿದ್ರೆ ಮನೆಗೆ ಹೋಗ್ರಿ. ತುಂಬ ಟಾರ್ಚರ್ ಸರ್ ಒಳಗಡೆ ಕೆಲಸ ಮಾಡೋಕ್ಕೆ. ಇನ್ಚಾರ್ಜ್ ಆಗಲಿ, ಆಪ್ರೇಟ್ರ್ ಆಗಲಿ ತುಂಬ ಪ್ರೆಜರ್ ಆಗ್ತಾರೆ. ಆ ಪ್ರೆಜರ್ಗೆ ನಾವು ಮಾಡೋಕ್ಕಾಗಿಲ್ಲ ಅಂದರೆ ಮನೆಗೆ ಹೋಗ್ರಿ, ನೀವು ಏನು ಅವಶ್ಯಕತೆ ಇಲ್ಲ, ಹಿಂದಿಯವ್ರು ಮಾಡ್ತಾರೆ, ನೀವು ಇಷ್ಟು ವರ್ಷದಿಂದ ಮಾಡಿ ಸುಮ್ಮನೆ ವೇಸ್ಟ್ ನಿಮ್ಮ ಸಂಬಳಗಳು ಕೊಡೋದು, ಅವ್ರು ಮಾಡ್ತಾರೆ ಅಂತ ಸುಮ್ಮನೆ ಜಾಸ್ತಿ ಪ್ರೆಜರ್ ಕೊಡ್ತಾರೆ ಸರ್ ನಮಗೆ. ಈ ಒಳಗಡೆ ITC ಅವರು ಅವ್ರೇನು ಮಾತಾಡಲ್ಲ. ಇವ್ರನ್ನ FCPL ಅವರು ಇನ್ಚಾರ್ಜ್ HR ಇವರೆಲ್ಲನೂ ಏನಮ್ಮ ಆ ಲೈನ್ಗೆ ಹೋಗಿದ್ದಿ, ಈ ಲೈನ್ಗೆ ಹೋಗಿದ್ದಿ, ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ಸರ್. ನಾವೇನ ಲೈಂಗಿಕ ಕಿರುಕುಳ ನೀಡಿತು ಆಡಳಿತ ಮಂಡಳಿಗಳೇ ಧಿಕ್ಕಾರ. ಲೈಂಗಿಕ ಕಿರುಕುಳ ನೀಡಿದ ಆಡಳಿತ ಮಂಡಳಿಗಳೇ ಧಿಕ್ಕಾರ. ಕಾರ್ಮಿಕರಿಗೆ ಸರಿಯಾಗಿ PF ಸರಿಯಾಗಿ ರೆಡಿ ಮಾಡಿಕೊಳ್ಳೋದು ಹೇಳಿ ಆಡಳಿತ ಮಂಡಳಿಗಳೇ ಧಿಕ್ಕಾರ.